ಚಿನ್ನದ ಸರದ ಆಸೆಗೆ ಮಾವನ ಮಗಳನ್ನೇ ಕೊಂದಿದ್ದಾನೆ ಪಾಪಿಯೊಬ್ಬ. ಹಾಸನ ಜಿಲ್ಲೆ ಅರಕಲಗೂಡು ಅರಸೀಕೆರೆ ತಾಲೂಕಿನ ಡಿಗ್ಗೇನಹಳ್ಳಿಯಲ್ಲಿ ನಡೆದಂತಹ ಘಟನೆ. ಚಿನ್ನದ ಸರದ ಆಸೆಗೆ ಮಾವನ ಮಗಳನ್ನೇ ಕೊಂದಂತಹ ಪ್ರಕರಣ. ಕೊಲೆ ಮಾಡಿ ಹೃದಯಾಘಾತ ಅಂತ ಬಿಂಬಿಸಿದ್ದಂತೆ ಈ ಖತರ್ನಾಕ್. 48 ವರ್ಷದ ಶಕುಂತಲಾ ಮಾವನ ಮಗನಿಂದ ಕೊಲೆಯಾದಂತಹ ಮಹಿಳೆ ಶಕುಂತಲಾನವರು. ಕತ್ತು ಹಿಸುಕಿ ಶಕುಂತಲಾರನ್ನ ಕೊಲೆ ಮಾಡಿದ್ದ ಶಿವಮೂರ್ತಿ ನಂತರ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಅಂತ ಸುಳ್ಳು ಹಬ್ಬಿಸಿದ. ಜಾವಗಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಗೊತ್ತಾಗ್ಬಿಡುತ್ತೆ, ನೀವು ಹೃದಯಾಘಾತ ಅನ್ಬೋದು, ಏನು ಬೇಕಾದ್ರೂ ಹೇಳಿರ್ಬೋದು. ಪೋಸ್ಟ್ ಮಾರ್ಟಮ್ ಮಾಡಲ್ವಾ? ಪೋಸ್ಟ್ ಮಾರ್ಟಮ್ ಮಾಡಿದಾಗ ಗೊತ್ತಾಗುತ್ತೆ. ಪೊಲೀಸರಿಗೆ ಮೊದಲು ಅನುಮಾನ ಬರುತ್ತೆ. ಸೊ ಹಾಗಾಗಿ ತಮ್ಮದೇ ಶೈಲಿಯಲ್ಲಿ ಅವರು ತನಿಖೆಯನ್ನು ಮಾಡಿದಾಗ ಇದೇನು ಅಂತ ಗೊತ್ತಾಗಿದೆ. 20ನೇ ತಾರೀಕು ಬೆಳಿಗ್ಗೆ 10 ಗಂಟೆನಲ್ಲಿ ನಾವು ತಿಂಡಿ ತಿಂದು ಜೊತೆಲಿ ಕೂತ್ಕೊಂಡು ತಿಂಡಿ ತಿಂದು, ನಾನು ನಮ್ಮ ಮನೆಯವರಿಬ್ಬರು ಶಕುಂತಲಾ ಅಂತ ತಿಂಡಿ ತಿಂದು ಸೋಮಶೇಖರ್ ಅಂತ ಫೋನ್ ಮಾಡಿದ್ರು ಬೂಸ ಬೇಕು ಅಂತ. ನಮ್ಮದು ಡೈರಿ ಇದೆ, ಬೂಸ ಕೊಡೋಕೆ ಹೋದು. ಆಮೇಲೆ ಬೂಸ ಕೊಟ್ಟು ಬಂದು ಹಸ್ಗಳು ಹೊಡ್ಕೊಂಡು ತೋಟದ ಕಡೆ ಕೊಟ್ಟೆ. ನಾನು ಹೊರಟಾಗ ಇಂಡಿ ಖಾಲಿ ಆಗಿತ್ತು, ಇಂಡಿದು ಬರುತ್ತೆ ಗಾಡಿ ಅಂತ ಫೋನ್ ಮಾಡಿದರು. ಅರ್ಧ ದಾರಿನಲ್ಲಿ ಹಸ್ಗಳು ಕಟ್ಟಾಕಿ ಬಂದುಬಿಟ್ಟು ಇಂಡಿ ಇಳಿಸ್ತಾ ಇದ್ದಾಗ ಹೆಚ್ಚು ಕಮ್ಮಿ 11 ಗಂಟೆಯಿಂದ 12 ಗಂಟೆ ತನಕ ಅಲ್ಲೇ ಇದ್ದೆ ನಾನು. ಇಂಡಿ ಇಳಿಸಾಯಿತು. ಇಂಡಿ ಇಳಿಸಾದ್ಮೇಲೆ ನಾನು ಮತ್ತೆ ತೋಟದ ಹತ್ರ ಹೋದೆ. ತೋಟದ ಹತ್ರ ಹೋಗಿ